ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ಹಾಗೇನೆ ಪವಿತ್ರ ಸೇರಿದಂತೆ 5 ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಜೈಲಿನ ಕ್ವಾರಂಟೈನ್ ಸೆಲ್ಗೆ ದರ್ಶನ್ ಹ್ಯಾಂಗು ಗ್ಯಾಂಗ್ ಏನಿದೆ ಅವರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಜೈಲಿನ ಮಹಿಳಾ ಬ್ಯಾರಕ್ಗೆ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡರನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು A2 ದರ್ಶನ್, A11 ನಾಗರಾಜು, A12 ಲಕ್ಷ್ಮಣ್ ಹಾಗೇನೆ A14 ಪ್ರದೋಷ್ ಕ್ವಾರಂಟೈನ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ. ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನ ರದ್ದುಗೊಳಿಸಿ ಈಗ ಈ 7 ಜನ ಆರೋಪಿಗಳನ್ನ ಜೈಲಿಗೆ ಕಳುಹಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ದರ್ಶನ್ ಸೇರಿದಂತೆ ಈಗಾಗಲೇ 5 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. 5 ಆರೋಪಿಗಳು ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಜೈಲಿನ ಕ್ವಾರಂಟೈನ್ ಸೆಲ್ಗೆ ದರ್ಶನ್ ಹಾಗೆ ಅವರ ಗ್ಯಾಂಗ್ ಏನಿದೆ ಅವರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರನ್ನ ಮಹಿಳಾ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು A2 ದರ್ಶನ್ ಹಾಗೇನೆ A11 ನಾಗರಾಜು, A12 ಲಕ್ಷ್ಮಣ್ ಹಾಗೇನೆ A14 ಪ್ರದೋಷನ್ನ ಕ್ವಾರಂಟೈನ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ದರ್ಶನ್ ನಡವಳಿಕೆ ಉಲ್ಲೇಖ ಮಾಡಲಾಗಿದೆ. ವೈದ್ಯಕೀಯ ದಾಖಲೆ, ಜಾಮೀನು ಬಳಿಕ ವರ್ತನೆಯನ್ನ ಗಮನಿಸಿದ್ದೇವೆ. ಜಾಮೀನಿಗಾಗಿ ಅನಾರೋಗ್ಯದ ಬಗ್ಗೆ ಉತ್ಪ್ರೇಕ್ಷಿತ ಮತ್ತು ತಪ್ಪು ಮಾಹಿತಿಯನ್ನು ನೀಡಲಾಗಿದೆ. ವರದಿಯಲ್ಲಿ ಡಯಾಬಿಟಿಸ್, ರಕ್ತದೊತ್ತಡ, ಹೃದಯ ಸಮಸ್ಯೆಯನ್ನ ಉಲ್ಲೇಖ ಮಾಡಿದ್ದಾರೆ. ಆದರೆ ತುರ್ತು ವೈದ್ಯಕೀಯ ಸೇವೆ, ಪ್ರಾಣಾಪಾಯದ ಕಾರಣಗಳು ಇರಲಿಲ್ಲ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಜೈಲಿನ ಆಸ್ಪತ್ರೆಯಲ್ಲಿ ಗುಣಪಡಿಸಲಾಗದಂತಹ ಕಾಯಿಲೆಯನ್ನ ಉಲ್ಲೇಖವಿಲ್ಲ. ಜಾಮೀನು ಸಿಕ್ಕ ಬಳಿಕ ಆರೋಗ್ಯ ಪೂರ್ಣ ನಡವಳಿಕೆಯನ್ನು ತೋರಿದ್ದಾರೆ. ಸಾರ್ವಜನಿಕ ಹಾಗೇನೆ ದೊಡ್ಡವರ ಕಾರ್ಯಕ್ರಮಗಳಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ. ಬಿಡುಗಡೆ ಬಳಿಕ ಯಾವ ಸರ್ಜರಿಯನ್ನು ಕೂಡ ಮಾಡಿಸಿಕೊಂಡಿಲ್ಲ ಅನ್ನುವಂತಹ ಮಾಹಿತಿಯನ್ನ ವಾದಿಸಿರುವಂಥದ್ದು. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗಾಗಲೇ ದರ್ಶನ್ ಸೇರಿದಂತೆ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಇಂದು ವಾದ ಪ್ರತಿವಾದಗಳು ಆಲಿಸಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಮುಂದಿನ ನಡೆ ಏನಾಗಿರುತ್ತೆ ದರ್ಶನ್ ಅವರದು? ಯಾವೆಲ್ಲ ವಿಚಾರಗಳನ್ನ ಮುಂದಿಟ್ಟು ಒಂದು ನ್ಯಾಯವನ್ನ ಒದಗಿಸುವಂತ ಕೆಲಸವನ್ನು ಮಾಡಲಾಗಿದೆ? ನಿಖಿಲ್, ಸುಪ್ರೀಂ ಕೋರ್ಟ್ ಬಹಳ ವಿವರವಾದಂತ ಒಂದು ತೀರ್ಪನ್ನ ಕೊಟ್ಟಿದೆ. ಸುಮಾರು 66 ಪುಟಗಳ ತೀರ್ಪಿನಲ್ಲಿ ಎಲ್ಲಾ ಅಂಶಗಳಿಗೂ ಉತ್ತರ ಇದೆ. ಅಂದ್ರೆ ಈಗ ದರ್ಶನ್ ಪರ ವಕೀಲರು ಏನೇನು ಪ್ರಸ್ತಾಪ ಮಾಡಿದ್ರು ಮತ್ತೆ ಪ್ರಾಸಿಕ್ಯೂಷನ್ ಪರ ವಕೀಲರು ಏನೇನು ಪ್ರಸ್ತಾಪ ಮಾಡಿದ್ರು ಎಲ್ಲಾ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರಲ್ಲೂ ದರ್ಶನ್ ನಡವಳಿಕೆಯನ್ನ ಸುಪ್ರೀಂ ಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಇವರು ಹೈಕೋರ್ಟ್ ನಲ್ಲಿ ಜಾಮೀನು ತಗೊಳ್ಬೇಕಾದ್ರೆ ತಮಗೆ ಬೆನ್ನು ನೋವಿದೆ ಮತ್ತೆ ಬೇರೆ ಬೇರೆ ಕಾಯಿಲೆಗಳಿವೆ ಅನ್ನೋದನ್ನ ಪ್ರಧಾನವಾಗಿ ಉಲ್ಲೇಖಿಸಿ ಒಂದು ಜಾಮೀನನ್ನ ಪಡ್ಕೊಂಡಿದ್ರು. ಆದ್ರೆ ಆ ನಂತರ ಅವರು ಸರ್ಜರಿ ಮಾಡಿಸ್ಕೊಳ್ಳೋದಿಕ್ಕೆ ಯಾವುದೇ ರೀತಿಯಾದಂತಹ ಪ್ರಯತ್ನ ಮಾಡಲಿಲ್ಲ. ಬದಲಿಗೆ ಈಗಲೂ ಕೂಡ ಅವರು ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ. ಜೊತೆಗೆ ಮೊದಲು ಅವ್ರೇನ್ ಸಿಂಪ್ಟಮ್ಸ್ ನ ತೋರಿದ್ರು, ಆದ್ರೆ ಈಗ ಅವರು ಆರಾಮವಾಗಿ ಎಲ್ಲಾ ವೇದಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ದೊಡ್ಡವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ದರ್ಶನ್ಗಿದ್ದಂತ ಸಮಸ್ಯೆ ಏನಿದೆ ಅದು ಯಾವುದೇ ತುರ್ತು ಅಂದ್ರೆ ಜೀವಕ್ಕೆ ಅಪಾಯ ಆಗುವಂತ ಸಮಸ್ಯೆಗಳು ಇರ್ಲಿಲ್ಲ. ಯಾಕಂದ್ರೆ ಅದಾದ್ಮೇಲೆ ಅವರು ಸರ್ಜರಿ ಮಾಡಿಸ್ಕೊಂಡಿರ್ಲಿಲ್ಲ. ಹಂಗಿದ್ದಾಗ ಅವರು ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಕೊಡಬಹುದಿತ್ತು. ಅದೇ ರೀತಿ ಕಸ್ಟಡಿಯಲ್ಲೇನೆ ಅಂದ್ರೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದ್ರೆ ಕಸ್ಟಡಿಯಲ್ಲೇನೆ ಅಂದ್ರೆ ಕೋರ್ಟ್ನ ಕಸ್ಟಡಿಯಲ್ಲೇನೆ ಚಿಕಿತ್ಸೆ ಒದಗಿಸೋದಕ್ಕೂ ಕೂಡ ಅವಕಾಶ ಇತ್ತು. ಆದ್ರೆ ಇದನ್ನೆಲ್ಲವನ್ನು ಬಿಟ್ಟು ಯಾಕೆ ಜಾಮೀನು ಕೊಟ್ಟು ಹೈಕೋರ್ಟ್ ಅನ್ನೋದಕ್ಕೆ ಉತ್ತರಗಳಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇ ರೀತಿ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಏನೇನು ಅಂಶಗಳನ್ನು ಉಲ್ಲೇಖಿಸಿದೆ ಅದನ್ನ ಟ್ರಯಲ್ ಕೋರ್ಟ್ ಸಾಕ್ಷ್ಯ ವಿಚಾರಣೆ ನಂತರ ಪರಿಗಣಿಸಬೇಕಾಗಿರುವಂತಹ ಅಂಶಗಳನ್ನ ಹೈಕೋರ್ಟ್ ಈ ಹಂತದಲ್ಲೇನೆ ಪರಿಗಣಿಸಿರೋದು ಸರಿಯಲ್ಲ. ಜೊತೆಗೆ ದರ್ಶನ್ ಪ್ರಭಾವಿ ಆಗಿರುವಂತದ್ದು ಮತ್ತೆ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿರುವಂತದ್ದು, CCTV ಫುಟೇಜ್ ಅನ್ನು ನಾಶ ಮಾಡುವಂತದ್ದು, ಮತ್ತೆ ಕಾಮಾಕ್ಷಿ ಪಳ್ಯದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಜೊತೆ ಸಂಪರ್ಕದಲ್ಲಿ ಇವರ ಕಡೆಯವರು ಇದ್ದಂತದ್ದು, ಅಂದ್ರೆ ಪೊಲೀಸ್ ಮೇಲೆ ಇದ್ದಂತ ಪ್ರಭಾವ ಎಲ್ಲವನ್ನು ಕೂಡ ಈಗ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ. ಈಗ ಸುಪ್ರೀಂ ಕೋರ್ಟ್ನ ಈ ಒಂದು ಅಂಶಗಳನ್ನು ಉಲ್ಲೇಖ ಮಾಡಿರೋದ್ರಿಂದ ಭವಿಷ್ಯದಲ್ಲೂ ಕೂಡ ದರ್ಶನ್ ಅನಾರೋಗ್ಯದ ಕಾರಣ ಕೊಟ್ಟು ಏನಾದ್ರು ಜಾಮೀನು ಪಡ್ಕೋಬಹುದು ಅಂದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಒಂದ್ ವೇಳೆ ಮುಂದೆ ಏನಾದ್ರು ಅವರು ಅನಾರೋಗ್ಯದ ಕಾರಣಕ್ಕೋಸ್ಕರ ಜಾಮೀನು ಕೊಡಿ ಅಂತ ಕೇಳಿದ್ರೆ ಆಗ ಕೋರ್ಟ್ ಕಸ್ಟಡಿಯಲ್ಲೇನೆ ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲೋ ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲೋ ಅಥವಾ ಜೈಲಿನ ಆಸ್ಪತ್ರೆಯಲ್ಲೇನೋ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಹೇಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈ ಅಂಶವನ್ನು ಕೂಡ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ. ಹೀಗಾಗಿ ಮುಂದಿನ ಟ್ರಯಲ್ ಕೋರ್ಟ್ ಇರಬಹುದು ಅಥವಾ ಹೈಕೋರ್ಟ್ ಇರಬಹುದು ಅದನ್ನೇ ಫಾಲೋ ಮಾಡಬೇಕಾದಂತ ಸಂದರ್ಭ ಎದುರಾಗುತ್ತೆ. ಓಕೆ ರಮೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ದರ್ಶನ್ ನಡವಳಿಕೆಯನ್ನ ಉಲ್ಲೇಖಿಸಲಾಗಿದೆ.
ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಕರೆತಂದಿದ್ದಾರೆ. ಜಗದೀಶ್ ಹಾಗೇನೆ ಅನುಕುಮಾರ್ ಕರೆತಂದಿರುವಂತಹ ಪೊಲೀಸರು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪೊಲೀಸರು ಕರೆತಂದಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಸದ್ಯ ಈಗ ಆರೋಪಿಗಳನ್ನ ಇರಿಸಲಾಗಿದೆ. ಈಗಾಗಲೇ 5 ಆರೋಪಿಗಳನ್ನ ವಶಕ್ಕೆ ಪಡೆದು ಅವರನ್ನ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇನ್ನಿಬ್ಬರು ಆರೋಪಿಗಳು ಬಂಧಿಸಿರಲಿಲ್ಲ, ಹೀಗಾಗಿ ಅವರನ್ನ ಈಗ ಕರೆತರುವಂತ ಕೆಲಸವನ್ನ ಮಾಡಲಾಗಿದೆ. ಜಗದೀಶ್ ಹಾಗೇನೆ ಅನುಕುಮಾರ್ ಅನ್ನ ಪೊಲೀಸರು ಕರೆತಂದಿದ್ದಾರೆ. ಅವರು ಚಿತ್ರದುರ್ಗದ ನಿವಾಸಿಗಳು. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಅವರನ್ನ ಕರೆತರುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ.